ಅದನ್ನು BJP ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅಲ್ಲ, ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ, DK ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ದರೂ ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಕೇವಲ ಬರೀ JDSನವ್ರನ್ನ ಕಾಂಗ್ರೆಸ್ ಅವ್ರು ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದಕ್ಕೆ ಈಗ BJP ಅವ್ರನ್ನು ಡಿಸ್ಟರ್ಬ್ ಮಾಡ್ದಂಗೆ ಕಾಣ್ತಾ ಇದ್ದಾರೆ. ಆ ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟರು. ಆದರೆ ಕಳೆದ 18-19 ತಿಂಗಳಿಂದ ಅವರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ. ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ. ಇನ್ನು CM ಭಾಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ, ವಿರೋಧ ಪಕ್ಷಗಳು ಒಂದಾಗದೇ ಇರೋದು ಬೇರೆ ವಿಷಯ. ಯಾರಿಗೋಸ್ಕರ ಒಂದಾಗ್ತಿದ್ದಾರೆ, ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ? ಅಧಿಕಾರಕ್ಕಷ್ಟೇ ತಾನೆ, ಚೇರಿಗೆ ತಾನೇ ಒಂದಾಗ್ತಾ ಇರೋದು. ಆಯ್ತಪ್ಪ, ಜನ ಚೇರ್ ಕೊಟ್ಟಿದ್ದಾರಲ್ಲ, ಜನಕ್ಕೆ ಏನು ಮಾಡ್ತಾ ಇದ್ದೀರಿ? ಈಗ ಮೊನ್ನೆ GT ದೇವೇಗೌಡರು ಮಾತಾಡ್ತಾ ಗಮನಿಸಿದಿರಿ, ಅವರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗೆ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರಿಸೋಣ ಬನ್ನಿ.